ಇನ್ನು ಧರ್ಮದ ಮಧ್ಯೆ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಆರೋಪ ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಠಾಣೆಗೆ ದೂರು ಬಂದಿದೆ. ಧರ್ಮ ಮಧ್ಯೆ ಪ್ರಚೋದನಕಾರಿ ಭಾಷಣದ ಆರೋಪ ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಠಾಣೆಗೆ ದೂರು. ಬೆಳ್ತಂಗಡಿ ಠಾಣೆಗೆ ಶೇಖರ್ ಲಾಯ್ಲಾ ದೂರು ಕೊಟ್ಟಿದ್ದಾರೆ. ಆದಿವಾಸಿ ಹಕ್ಕುಗಳ ಸಂಚಾಲಕ ಶೇಖರ್ ಲಾಯ್ಲಾ ದೂರು ಕೊಟ್ಟಂಥದ್ದು. ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಶೇಖರ್ ಅವರು ದೂರು ಕೊಟ್ಟಿದ್ದಾರೆ. ಶೇಖರ್ ನೀಡಿದ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 24ರಂದು ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ವಸಂತ ಗಿಳಿಯಾರ್ ಭಾಷಣ ಮಾಡಿದರು. ಬೆಳ್ತಂಗಡಿ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಪ್ರಭಾವ, ಹಿಂದೂಗಳ ತುಳಸಿ ಕಟ್ಟೆ ಒಡೆಸಿ ಶಿಲುಬೆ ನೆಡಲಾಗಿತ್ತು. ಗ್ರಾಮಾಭಿವೃದ್ಧಿ ಯೋಜನೆ ಹಳ್ಳಿಗೂ ಹೋಗಿತ್ತು. ಆಮಿಷಗಳಿಗೆ ಬಲಿಯಾಗದಂತೆ ನೋಡಿಕೊಂಡಿತ್ತು. ತುಳಸಿ ಕಟ್ಟೆಗಳು ಮತ್ತೆ ಮನೆ ಅಂಗಳದಲ್ಲಿ ಕಾಣಿಸಿಕೊಂಡಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ವಸಂತ ಗಿಳಿಯಾರ್ ಅವರು ಮಾತನಾಡಿದರು. ಈಗ ಆದಿವಾಸಿ ಹಕ್ಕುಗಳ ಸಂಚಾಲಕ ಶೇಖರ್ ಲಾಯ್ಲಾ ಬೆಳ್ತಂಗಡಿ ಠಾಣೆಗೆ ವಸಂತ ಗಿಳಿಯಾರ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರುವಂಥದ್ದು. ಆದಿವಾಸಿ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ಸದಸ್ಯರಾಗಿರುವಂಥ ಶೇಖರ್ ಲಾಯ್ಲಾ ಅವರು ಈಗ ನಮ್ಮ ಜೊತೆಗಿರುವಂಥದ್ದು. ಇವರೇ ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ SIT ಕಚೇರಿಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅವರನ್ನು ಮಾತಾಡ್ಸೋಣ. ಸರ್, ಯಾಕಾಗಿ ವಸಂತ ಗಿಳಿಯಾರ್ ವಿರುದ್ಧ ದೂರು ಕೊಟ್ಟಿದ್ದೀರಾ? ಏನಂತ FIR ಅಂದರೆ ದೂರಿನ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದೀರಾ ಸರ್? ಈ ಧರ್ಮಸ್ಥಳ ಘಟನೆಗೆ ಸಂಬಂಧಪಟ್ಟು ಈಗ ವಸಂತ ಗಿಳಿಯಾರ್ ನೇತೃತ್ವದಲ್ಲಿ ಕಳೆದ 1 ತಿಂಗಳಿನಿಂದ ರಾಜ್ಯಾದ್ಯಂತ ಅಲ್ಲಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ. ಮೊನ್ನೆ ಆದಿತ್ಯವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಈ ಒಂದು ಧರ್ಮ ಸಂರಕ್ಷಣಾ ಸಮಾವೇಶದ ಕಾರ್ಯಕ್ರಮದಲ್ಲಿ ವಸಂತ ಗಿಳಿಯಾರ್ ಮಾತಾಡುತ್ತಾ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಭಾಗದಲ್ಲಿ ಕ್ರೈಸ್ತ ಮಿಷನರಿಗಳ ಒಂದು ಆಮಿಷಕ್ಕೆ ಒಳಗಾಗಿ ಹಿಂದೂಗಳ ಮನೆಯ ಅಂಗಳದಲ್ಲಿದ್ದ ತುಳಸಿ ಕಟ್ಟೆಗಳನ್ನು ಒಡೆದು ಅಲ್ಲಿ ಶಿಲುಬೆಗಳನ್ನು ನೀಡಲಾಗಿತ್ತು. ಆ ಬಳಿಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಹಳ್ಳಿಗೆ ಪ್ರವೇಶ ಮಾಡಿದ ನಂತರ ಏನು ಕ್ರೈಸ್ತ ಮಿಷನರಿಗಳ ಆಮಿಷಕ್ಕೆ ಒಳಗಾಗಿ ಒಡೆದಾಕಿದ ಏನು ಇದು ತುಳಸಿ ಕಟ್ಟೆಗಳನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದರು. ಇದರಿಂದಾಗಿ ಕ್ರೈಸ್ತ ಧರ್ಮವನ್ನು ಹಿಂದೂ ಧರ್ಮದ ವಿರುದ್ಧ ಎತ್ಕಟ್ಟತಕ್ಕಂಥ ಒಂದು ಕೆಲಸವನ್ನು ವಸಂತ ಗಿಳಿಯಾರ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೋಮು ಸಂಘರ್ಷಕ್ಕೆ ಕಾರಣರಾಗುವ ಒಂದು ಹುನ್ನಾರ ನಡೆಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೇನೆ. ದೂರು ಕೊಟ್ಟಾಗ ಏನಂದ್ರು ಸರ್ SIT ಅಧಿಕಾರಿಗಳು? ನಿಮ್ಮ ದೂರಿಗೆ ಯಾವ ರೀತಿ ಸ್ಪಂದಿಸಿದ್ರು? ನಿಮಗೇನಾರು ಹಿಂಬಾರ ಕೊಟ್ಟರೆ FIR ದಾಖಲು ಮಾಡಿದ್ರೆ ಸರ್? ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿರುವುದು SIT ಕಚೇರಿಗೆ ಅಲ್ಲ. ಆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. 196(1)(a) ಮತ್ತು 353(2) ಸೆಕ್ಷನ್ ಅಡಿಯಲ್ಲಿ BNS ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತು ವಸಂತ ಗಿಳಿಯಾರ್ ವಿರುದ್ಧ ಇದು 2ನೇ ಪ್ರಕರಣ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುವಂಥದ್ದು. ಇತ್ತೀಚೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ 9ರಂದು ಒಂದು ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ದೇವಸ್ಥಾನವನ್ನು ಚಿತ್ರೀಕರಿಸಿ ಅದರ ದೇವಸ್ಥಾನದ ಫೋಟೋವನ್ನು ದುರುಪಯೋಗಪಡಿಸಿ ಅದರ ಸುತ್ತಲೂ ಮಸೀದಿಗಳು ಇರುವಂತೆ ಚಿತ್ರೀಕರಣ ಮಾಡಿ ಅಲ್ಲಿ ಮತ್ತೆ ಜಿಹಾದಿಗಳು ಧರ್ಮಸ್ಥಳ ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅವರ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದರು. ಅದರ ವಿರುದ್ಧ ಕೂಡ ಆಗಸ್ಟ್ 9ರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಶೇಖರ್ ಲಾಯ್ಲಾ ಅವರ ಮಾತಾಗಿರುವಂಥದ್ದು. ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂಥದ್ದು. ದೂರಿನ ಅನ್ವಯ ಅವರ ವಿರುದ್ಧ FIR ದಾಖಲಾಗಿದೆ ಅನ್ನೋದು ಇವರ ಮಾತಾಗಿದೆ. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳ್ತಂಗಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.